ವಿರಾಮದ ನಂತರ ಜನ್ಮ ಜನ್ಮಾಂತರದ ವಿಶೇಷ ಸಂಚಿಕೆಗೆ ಸ್ವಾಗತ ವೀಕ್ಷಕರೇ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ಗುರುಜಿ, ಈಗಾಗಲೇ ಮಾತಾಡ್ತಾ ಇದ್ವಿ ನಾವು, ಬರೀ ಆತ್ಮಗಳ ಕಾಟನೇನ ಇದು? ಮತ್ತೇನೋ ಕಾರಣಗಳಿಂದ, ಅಥವಾ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಪೂರ್ವ ಜನ್ಮದ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸ್ತೀವಿ, ಅಥವಾ ಗ್ರಹಗಳ ಕಾಟ ಹಾಗೇನಾದರೂ ಇರುತ್ತೆ, ಆ ಥರ ಏನಾದರೂ ಹೇಳ್ತೀರಾ? ಖಂಡಿತ. ಎಲ್ಲ ಸಮಸ್ಯೆಗೆ ಬರೀ ಆತ್ಮಗಳೇ ಕಾರಣ ಅಲ್ಲ. ಅದು ಆ ರೀತಿ ಹೋದ್ರೆ ತಪ್ಪಾಗುತ್ತೆ. ನನ್ನ ಅನುಭವದಲ್ಲಿ ಕೂಡ ಸಮಸ್ಯೆಯಲ್ಲಿ 1ರಿಂದ 100 ಈ ಪರ್ಸೆಂಟೇಜ್ ವೈಸಲ್ಲಿ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ 60% ಸಮಸ್ಯೆ ನಾವು ಹಿಂದೆ ಜನ್ಮದಲ್ಲಿ ಮಾಡಿರತಕ್ಕಂತಹ ಕರ್ಮದ ಫಲವಾಗೇ ನಮಗೆ ಈ ಜನ್ಮದಲ್ಲಿ ಸಿಗೋದು 60%. ಇನ್ನು 20% ಯಾವುದಕ್ಕೂ ಸಂಬಂಧವೇ ಇಲ್ಲದೆ ಇರತಕ್ಕಂತಹ ನಮ್ಮ ದೇಹದ ವೀಕ್ನೆಸ್ ಅನ್ನ ನೋಡಿಕೊಂಡು ಕೆಲವೊಂದು ಆತ್ಮಗಳು ಸೇರ್ಕೊಳ್ತವೆ, ಅದು 20%. ಇನ್ನು ಉಳಿದಿರ್ತಕ್ಕಂಥ ಕೊನೆ 20% ಅಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಟದಿಂದ ಸಮಸ್ಯೆ ಆಗಿರ್ತಕ್ಕಂಥವ್ರು ಇರ್ತಾರೆ. ಓಕೆ. ಸೊ ಕೊನೆಯದಾಗಿ ಸುಹಾಸ್ನ ತಾಯಿ, ನೀವೇನು ಹೇಳ್ತೀರಿ? ಇವರು ಗುರುಜಿ ಹತ್ರ ಹೋದಾಗಿಂದ ಅವನಿಗೆ ತಲೆನೋವು ಪೂರ್ತಿ ನಿಲ್ಲು, ಆಮೇಲೆ ಓದೋದ್ರ ಮೇಲೆ ಬರೆಯೋದ್ರ ಮೇಲೆ ಕಾನ್ಸಂಟ್ರೇಷನ್ ಇದೆ. ಅವ್ನು ಮ್ಯೂಸಿಕ್ ಕುಂತಿರ್ತಾನೆ. ಅವ್ರದ್ದು ರಿಸಲ್ಟ್ ಮತ್ತೆ ನಿಮ್ಮ ಮಗ ವಾಪಸ್ ಸಿಕ್ಕದ ಅನ್ನೋ ನಂಬಿಕೆ ನಿಮಗೆ ತುಂಬಾ ಖುಷಿ ಇದೆ. ಓಕೆ. ಸುಹಾಸ್, ಏನು ಹೇಳ್ತೀರಿ? ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೀನು ಒಂಥರ ಮೊದಲು ಇದ್ದೆ, ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದೆ, ಹೆಂಗೆ ಅಂತ. ಅಲ್ಲ, ಓದೋದ್ರಲ್ಲಿ ಇಂಪ್ರೂವ್ಮೆಂಟ್ಸ್ ಕಂಡಿದ್ಯಾ? ಇಂಪ್ರೂವ್ಮೆಂಟ್ಸ್ ಈಗ ಜಸ್ಟ್ ಪಾಸ್ ಆಗ್ತಿದ್ದವ್ರು ಫಸ್ಟ್ ಕ್ಲಾಸ್ ಬರೋ ಲೆವೆಲ್ಗೆ ಜಸ್ಟ್ ಪಾಸ್ ಆಗ್ತಿದ್ದೆ, ಇವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದ್ದೀನಿ. ಮತ್ತು ಎಷ್ಟೊಂದು ಫ್ರೆಂಡ್ಸು ಕೇಳಿದ್ರು ಟಿ ವಿ ನೋಡ್ಬಿಟ್ಟು, ನೀನು ಇವೆಲ್ಲ ಹೋಗ್ತೀಯ ನಿಜಾನ ಹಂಗೆ ಹಿಂಗೆ ಅಂತ. ನೀವು ಇದನ್ನ ಹೆಂಗೆ ನಂಬ್ತೀರೋ ಅದನ್ನು ಹಂಗೆ ನಂಬಬೇಕಾಗತ್ತೆ. ಬಟ್ ಯಾರೋ ಹೇಳ್ತಾರೆ, ಯಾರೋ ಮಾಡಿಸ್ತಾರೆ, ದುಡ್ಡು ಕೊಟ್ಬಿಟ್ಟು ಮಾಡಿಸ್ತಾರೆ, ಹಂಗೆ ಅಂತ ಏನಿಲ್ಲ. ಅವರು ಹೆಸರು ಬರಬೇಕಂದ್ರೆ ಅವ್ರಿಗೆ ಹೆಂಗಾನ ಮಾಡ್ಕೊಬೋದು ಅಂತ ನಾನು ಹೇಳಿದೆ ಅವ್ರಿಗೆ. ಓಕೆ ಗುರುಜಿ, ಕೊನೆಯದಾಗಿ ವೀಕ್ಷಕರಿಗೆ, ನಮ್ಮ ಜನ್ಮ ಜನ್ಮಾಂತರ ಕಾರ್ಯಕ್ರಮದ ವೀಕ್ಷಕರಿಗೆ ಹೇಳೋದಾದ್ರೆ ಕೊನೆ ಮಾತು ಏನು ಹೇಳ್ತೀರಿ? ಕೊನೆ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡೋದು, ಈ ಕಣ್ಣಲ್ಲಿ ಕಾಣೋದೆಲ್ಲ ನಿಜ ಅಲ್ಲ, ಕಾಣದಿದ್ದೆಲ್ಲ ಸುಳ್ಳಲ್ಲ. ಪ್ರತಿಯೊಂದನ್ನು ಪ್ರತ್ಯಕ್ಷವಾಗಿ ಪ್ರಮಾಣೀಕರಿಸಿ ನೋಡಿದಾಗ ಅದರ ಅನುಭವ ಹಾಗೆ ಆಗುತ್ತೆ. ಅನುಭವದ ಮೂಲಕ ರಿಸಲ್ಟ್ ಖಂಡಿತ ಸಿಗುತ್ತೆ ಅಂತ. ಖಂಡಿತ. ಸೊ ನಮ್ಮ ಜೊತೆ ಇವತ್ತು 4 ಜನ ಅತಿಥಿಗಳಿದ್ರು. ಅವರು ಕೂಡ ಸಮಸ್ಯೆಯಿಂದ ಬಳಲ್ತಾ ಇದ್ದವರು, ಪರಿಹಾರ ಕಂಡುಕೊಂಡಿದ್ರಿ, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ. ಸೊ ಗುರುಜಿ, ನೀವು ಕೂಡ ಅನುಭವಕ್ಕೆ ಬಂದರೆ ಮಾತ್ರ ಅದನ್ನು ನಂಬಿ ಅನ್ನೋ ಸಂದೇಶ ರವಾನಿಸ್ತಾ ಇದ್ದೀರಾ. ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಧನ್ಯವಾದ. ಸೊ ಒಟ್ಟಾರೆ ವೀಕ್ಷಕರ, ಜನ್ಮ ಜನ್ಮಾಂತರ ಕಾರ್ಯಕ್ರಮವನ್ನು ಕಳೆದ 2 ತಿಂಗಳಿಂದ ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮಲ್ಲೂ ಕೂಡ ಸಾಕಷ್ಟು ಅನುಮಾನಗಳಿರುತ್ತೆ. ಆ ಮೂಲಕ ನಾವು ಈ ಕಾರ್ಯಕ್ರಮ ಮಾಡೋ ಮೂಲಕ ನಿಮ್ಮ ಅನುಮಾನವನ್ನು ಬಗೆಹರಿಸೋ ಪ್ರಯತ್ನ ಮಾಡಿದ್ದೀವಿ. ಸೊ ಮಂಜುನಾಥ ಶಾಸ್ತ್ರಿ ಗುರೂಜಿಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಟಿವಿ ಪರದೆ ಮೇಲೆ ಈ ಒಂದು ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬಹುದು. ಆ ಮೂಲಕ ನೀವು ಮಂಜುನಾಥ ಶಾಸ್ತ್ರಿ ಗುರೂಜಿಗಳನ್ನು ಭೇಟಿಯಾಗಬಹುದು. ಗುರೂಜಿಗಳು ಕೂಡ ಹೇಳುವಂತಹ ಏಕೈಕ ಮಾತು ಅಂತ ಹೇಳಿದ್ರೆ, ಅನುಭವಕ್ಕೆ ಬಂತೋ ನೀವು ಅದನ್ನು ನಂಬಿ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಅನುಮಾನಗಳಿಗೆ ತೆರೆ ಬಿದ್ದಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 8869999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.